ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನು ಇವಾಗಂತೂ ತುಂಬಾ ಚಳಿ ಇರೋದ್ರಿಂದ ಬೆಳಿಗ್ಗೆನೇ ಬಿಸಿನೀರೆಲ್ಲ ಕಾಯಿಸಿ ಇಟ್ಕೊಬಿಡ್ತೀನಿ ನಾನು. ಮಕ್ಕಳು ಕೇಳ್ತಿರ್ತಾರೆ ಪದೇ ಪದೇ ಕಾಯಿಸಿ ಕೊಡೋದಕ್ಕಾಗಲ್ಲ ಅಂದ್ಬಿಟ್ಟು ಒಂದ್ಸಲ ಕಾಯಿಸ್ಕೊಂಡು ಬಾಟ್ಲಿಗೆ ಇಟ್ಕೊಬಿಟ್ರೆ ಕೇಳ್ದಾಗೆಲ್ಲ ಕೊಡ್ಬೋದು, ಈಸಿ ಆಗುತ್ತೆ ಅಂತ ಈ ಥರ ಮಾಡ್ಕೋತೀನಿ. ಇನ್ನು ನಾನು 2 ಡೇಸಿಂದ ಊರಿಗೆ ಹೋಗಿದ್ದೆ. ನಿನ್ನೆ ಸಾಯಂಕಾಲ ಆಯಿತು ಬರುವಷ್ಟರಲ್ಲಿ. ಬರಬೇಕಾದ್ರೆ ಮೆಂತ್ಯ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲ ತೊಗೊಬಂದಿದ್ದೆ. ಅದು ಕೂಡ ಫ್ರೆಶ್ ಆಗಿ ಚೆನ್ನಾಗಿತ್ತು. ಮೆಂತ್ಯ ಪಲಾವ್ನ ಮಾಡ್ಕೊಬಿಡೋಣ ಅಂತ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೀನಿ. ಅದ್ರ ಜೊತೆ ಮನೇಲಿ ನೆಲ್ಲಿಕಾಯಿ ಕೂಡ ಇತ್ತು. ಬೆಳಗಿನ ಡಿಟಾಕ್ಸ್ ಡ್ರಿಂಕ್ ಆಗಿ ನೆಲ್ಲಿಕಾಯಿನೇ ಜ್ಯೂಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅದನ್ನು ಮಾಡ್ಕೊತಾ ಇದ್ದೀನಿ. ತುಂಬ ಜನ ಹೌಸ್ ವೈಫ್ಗಳು ಮಾಡುವಂಥ ಮಿಸ್ಟೇಕ್ ಇದು. ನಾನು ಕೂಡ ಈ ರೀತಿ ಮಿಸ್ಟೇಕ್ನ ಮಾಡಿ ಇವಾಗ ಚೇಂಜ್ ಆಗಿದ್ದೀನಿ. ಯಾಕೆ ಚೇಂಜ್ ಅದೇ ಏನಕ್ಕೆ ಅಂತ ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ಕೊಡ್ತೀನಿ. ಫಸ್ಟು ಏನು ಅಂತ ಅಂದರೆ ನನ್ನ ಕ್ವಶನ್ ಬಂದು, ಮನೇಲಿರುವಂಥ ಹೌಸ್ ವೈಫ್ಗಳು ಗೃಹಿಣಿಯರು ರೆಡಿಯಾಗಿ ಇರಬಾರ್ದಾ, ಸ್ಟೈಲಿಶ್ ಆಗಿ ಇರಬಾರ್ದಾ ಅಂತ ನನ್ನ ಕ್ವಶನು. ತುಂಬ ಜನ ಹೆಣ್ಮಕ್ಳು ಮಾಡ್ತಿರ್ತಾರೆ ಈ ಮಿಸ್ಟೇಕ್ನ. ಅವ್ರ ಮೈಂಡಲ್ಲಿ ಆಲ್ರೆಡಿ ಫಿಕ್ಸ್ ಆಗಿಬಿಟ್ಟಿರುತ್ತೆ. ಏನು ಗೊತ್ತಾ, ನಾವು ಮನೇಲಿದ್ದೀವಿ ಬಿಡು, ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಟೈಮ್ ಇರುತ್ತೆ, ಯಾವಾಗಾದರೂ ರೆಡಿ ಆಗೋಣ, ಯಾವಾಗಾದರೂ ಮುಖ ತೊಳೆಯೋಣ, ಏನು ಅಂದರೆ ಕರೆಕ್ಟು ಎಲ್ಲಿಗಾದರೂ ಹೋಗ್ಬೇಕಾ ನಾವು? ಇಲ್ಲ, ಯಾವಾಗಾದರೂ ಮುಖ ತೊಳೆದ್ರೂ ಆಯಿತು, ತೊಲೆ ಬಚ್ಕೊಂಡ್ರು ಆಯಿತು, ಊಟ ಮಾಡಿದ್ರು ಆಯಿತು, ನೀಟಾಗಿ ಒಂದು ಡ್ರೆಸ್ನೂ ಹಾಕೊಳ್ಳಲ್ಲ. ಅಯ್ಯೋ ಬಿಡು ಮನೇಲಿರ್ತೀವಿ, ಹೆಂಗೆ ಬೇಕು ಹಂಗೆ ಹಾಕೊಳ್ಳೋಣ. ಎಷ್ಟು ನಾವೊಂದು ಲೇಸಿಯಾಗಿ ಇರ್ತೀವಿ ಅಂತ ಅಂದರೆ, ಸೋಂಬೇರಿತನ. ಯಾಕಿರಬೇಕು, ಯಾಕೆ ರೆಡಿ ಆಗಬೇಕು, ನಾವು ಮನೇಲಿರ್ತೀವಿ ಹೆಂಗಾದರೂ ಇರೋಣ. ತುಂಬ ಜನ ಈ ರೀತಿ ಮಿಸ್ಟೇಕ್ನ ಮಾಡ್ತಿರ್ತಾರೆ. ಈ ರೀತಿ ಮಿಸ್ಟೇಕ್ನ ಮಾಡ್ತಿದ್ರೆ ನಾವು ನಮ್ಮನ್ನು ನೋಡೋರ ದೃಷ್ಟಿನೂ ಕೂಡ ಅದೇ ರೀತಿ ನಮ್ಮನ್ನ ನೋಡ್ತಿರ್ತಾರೆ. ಇವಾಗ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇವಾಗ ಮನೇಲಿ ಯಾರಾದರೂ ಕೆಲ್ಸಕ್ಕೆ ಹೋಗ್ತಿರ್ತಾರೆ, ನೀವು ಮನೇಲೇ ಇದ್ದೀರಂತ ಅಂದ್ಕೊಳ್ಳಿ. ಯಾವ ರೀತಿ ನಿಮ್ಮನ್ನ ಟ್ರೀಟ್ ಮಾಡ್ತಿರ್ತಾರೆ ಗೊತ್ತಾ? ಅಯ್ಯೋ ಮನೇಲಿರುವಂಥ ಅವರು ಕೆಲ್ಸಕ್ಕೆ ಹೋಗುವವರು ನೀಟಾಗಿ ರೆಡಿಯಾಗಿ ಹೋಗಲಿ, ನೀನೇನು ಮನೇಲೇ ಇರ್ತೀಯ, ಯಾವಾಗಾದರೂ ರೆಡಿಯಾಗು, ಯಾವಾಗಾದರೂ ಮುಖ ತೊಳ್ಕೊ, ಫಸ್ಟು ಹೋಗೋವ್ರನ್ನ ಚೆನ್ನಾಗಿ ರೆಡಿ ಮಾಡಿ ಕಳಿಸು, ಅವ್ರಿಗೆ ನೀಟಾಗಿ ಒಂದು ಬಟ್ಟೆ ಕೊಡೋದಾಗಿರ್ಬೋದು, ಈ ರೀತಿ ಎಲ್ಲ ಮಾಡು ಅಂತ ಹೇಳ್ತಿರ್ತಾರೆ. ಅದೇ ನಮ್ಮನ್ನು ಯಾವ ರೀತಿ ಟ್ರೀಟ್ ಮಾಡ್ತಿರ್ತಾರೆ ಗೊತ್ತಾ? ಅಯ್ಯೋ ಮನೇಲಿ ಇರ್ತೀಯ ಬಿಡು, ನೀನೇನು ಯಾವಾಗಾದರೂ ಬಟ್ಟೆ ಹಾಕೊಂಡ್ರೆ ಆಯಿತು, ಎಂಥವನ್ನ ಹಾಕೊಂಡ್ರೂ ಆಯಿತು, ಅಂಥವು ಹಾಕೊಂಡ್ರು ಅಡ್ಜಸ್ಟ್ ಆಗಿಬಿಡುತ್ತೆ, ಅವರು ಹೊರ್ಗಡೆ ಹೋಗಿ ಕೆಲಸ ಮಾಡೋರು ನೀಟಾಗಿ ರೆಡಿಯಾಗಿ ಹೋಗಬೇಕು ಅನ್ನೋ ರೀತಿ ನಮ್ಮನ್ನು ಟ್ರೀಟ್ ಮಾಡ್ತಿರ್ತಾರೆ. ಅಷ್ಟು ಒಂದು ನೆಗ್ಲೆಕ್ಟ್ ಮಾಡ್ತಿರ್ತಾರೆ. ಈ ರೀತಿ ಮಾಡ್ಕೊಳ್ಳೋರಂಥ ಪರಿಸ್ಥಿತಿನ ತಂದು ಇಟ್ಕೊಂಡಿರೋರು ಯಾರು ಅಂದರೆ ನಾವು ಮನೆಯಲ್ಲಿದ್ದೀವಿ, ಮನೆ ಹೌಸ್ ವೈಫ್ ಆಗಿದ್ದೀವಿ, ನಾವು ಕೆಲಸ ಮಾಡ್ತೀವಿ, ನಾವು ಯಾಕೆ ನೀಟಾಗಿ ಒಂದು ಸ್ಟೈಲಿಶ್ ಆಗಿರಬಾರ್ದು, ಒಂದು ರೆಡಿ ಆಗಿರಬಾರ್ದು? ಈ ರೀತಿ ನಾವು ಫಸ್ಟೇನೆ ಇದ್ದಿದ್ರೆ ನೀಟಾಗಿ ಚೆನ್ನಾಗಿ ಬಟ್ಟೆ ಹಾಕೊಳ್ಳೋದಾಗಿರ್ಬೋದು, ಕೂದಲು ಬಾಚ್ಕೊಳ್ಳೋದಾಗಿರ್ಬೋದು, ಹೊರ್ಗಡೆ ಹೋಗಿ ಕೆಲ್ಸಕ್ಕೆ ಹೋಗೋ ರೆಡಿಯಾಗಿ ಹೋಗ್ತಾರಲ್ಲ ಅದೇ ರೀತಿ ಮನೇಲಿ ನಾವು ಹೆಣ್ಮಕ್ಳು ಅಂತ ಅಂದಮೇಲೆ ಮುಖ ತೊಳ್ಕೊಂಡು ಕುಂಕುಮ ಇಟ್ಕೊಂಡು ಬೆಳಿಗ್ಗೆ ಹೇಳೋದೇ ಫಸ್ಟು ನಾವು ಅಲ್ವಾ? ಎಲ್ರಿಗಿಂತ ಹೇಳೋದೇ ಫಸ್ಟ್ ನಾವು. ಬೆಳಿಗ್ಗೆ ಎದ್ದ ತಕ್ಷಣ ಮುಖ ತೊಳ್ಕೊಂಡು ಕುಂಕುಮ ಇಟ್ಕೊಂಡು ನೀಟಾಗಿ ತಲೆ ಬಾಚ್ಕೊಂಡು ಒಂದು ಚೆನ್ನಾಗಿರೋ ಬಟ್ಟೆ ಹಾಕ್ಕೊಂಡು, ಅದು ಜಾಸ್ತಿ ದುಡ್ಡಿಂದಾಗಲಿ ಕಮ್ಮಿ ದುಡ್ಡಿಂದಾಗಲಿ ಒಂದು ಕಂಫರ್ಟಬಲು ನಮ್ಗೆ ಯಾವ ರೀತಿ ಅನಿಸುತ್ತೆ, ನಾವು ಯಾವ ರೀತಿ ಡ್ರೆಸ್ ಹಾಕೋತೀವಿ, ಅವ್ರವ್ರ ಇಷ್ಟ ಡ್ರೆಸ್ಸು ಯಾರ್ಯಾವ ರೀತಿ ಕಂಫರ್ಟಬಲ್ ಅನಿಸುತ್ತೆ ಆ ರೀತಿ ಹಾಕೊಳ್ಳೋದು ತಪ್ಪೇನೂ ಇಲ್ಲ. ಆ ರೀತಿ ಹಾಕ್ಕೊಂಡು ಎಲ್ಲ ರೆಡಿಯಾಗಿದ್ದಿದ್ರೆ ಅವರು ಕೂಡ ನಮ್ಮನ್ನು ನೋಡೋ ದೃಷ್ಟಿನೂ ಕೂಡ ಚೆನ್ನಾಗೇ ಇರ್ತಿತ್ತು. ಬಟ್ ನಾವು ಯಾವ ರೀತಿ ಮಾಡಿರ್ತೀವಿ, ಸೋಂಬೇರಿಗಳ ರೀತಿ ನೋಡೋರ ದೃಷ್ಟಿನೇ ಚೇಂಜ್ ಆಗಿಬಿಟ್ಟಿರುತ್ತೆ. ಇವಾಗ ಏನು ಗೊತ್ತಾ, ಯಾರಾದರೂ ಚೆನ್ನಾಗಿ ರೆಡಿಯಾಗಿದ್ದಾರೆ, ನೀಟಾಗಿ ಒಂದು ಡ್ರೆಸ್ ಆಗಿದ್ದಾರೆ, ಒಂದು ಪ್ರೆಸೆಂಟೇಬಲ್ ಆಗಿದ್ದಾರೆ, ನೋಡೋಕೆ ಚೆನ್ನಾಗಿ ಕಾಣಿಸ್ತಿದ್ದಾರೆ ಅಂದರೆ ಬ್ಲ್ಯಾಕ್ ಇರಲಿ ವೈಟ್ ಇರಲಿ ಅದು ಬೇರೆ ಪ್ರಶ್ನೆ. ಬಟ್ ಯಾವ ರೀತಿ ಇರಬೇಕು ಹೆಣ್ಮಕ್ಳು, ನೀಟಾಗಿ ತಲೆ ಬಚ್ಕೊಂಡು ಕುಂಕುಮ ಇಟ್ಕೊಂಡು ಒಂಥರ ಚೆನ್ನಾಗಿದ್ದರೆ ನೋಡೋ ಕೂಡ ನಾವು ಅದೇ ರೀತಿ ಅಲ್ವಾ ಮಾಡೋದು. ಚೆನ್ನಾಗಿ ಮಾತಾಡಿಸ್ತೀವಿ, ಓ ಚೆನ್ನಾಗಿದ್ದಾರೆ ಬಿಡು, ಅವ್ರು ನೋಡೋಕ್ಕೂ ಒಂಥರ ಖುಷಿ ಅನಿಸುತ್ತೆ, ಆ ರೀತಿ ಮಾತಾಡ್ತಿರ್ತೀವಿ. ಬಟ್ ಅದೇ ಒಂದು ನೀಟಾಗಿ ಚೆನ್ನಾಗಿ ರೆಡಿಯಾಗಿಲ್ದೇ ಇರ್ಬೋದು, ತಲೆ ಬಚ್ಕೊಂಡು ಹೆಂಗೆಂಗೋ ಇರೋರಾಗಿರ್ಬೋದು, ಒಂದು ಕುಂಕುಮನೇ ಇಟ್ಟಿರಲ್ಲ, ಈ ರೀತಿ ಇರೋರನ್ನ ನಾವು ಯಾವ ರೀತಿ ನೋಡ್ತಿರ್ತೀವಿ? ಅಯ್ಯೋ ಬಿಡು ಅವರೇ ನೀಟಾಗಿರೋದಕ್ಕೆ ಬರೋದಿಲ್ಲ, ಅವ್ರೇನಕ್ಕೆ ಮಾತಾಡ್ಸೋಕೆ ಹೋಗೋದು ಅನ್ನೋ ರೀತಿ ಟ್ರೀಟ್ ಮಾಡ್ತಿರ್ತೀವಿ. ಈ ರೀತಿ ಮಾಡ್ಕೊಳ್ಳುವಂಥ ಪರಿಸ್ಥಿತಿನ ನಮಗೆ ನಾವೇ ತಂದಿಟ್ಕೊಂಡಿರ್ತೀವಿ. ಅದರಲ್ಲೂ ಹೌಸ್ ವೈಫ್ಗಳು ಮಾಡುವಂಥ ದೊಡ್ಡ ಮಿಸ್ಟೇಕು ಇದೇನೆ. ಫಸ್ಟ್ ಏನು ಅಂತ ಅಂದರೆ ಕೂದಲು ಬೆಳೆಯಲ್ಲ ಅಂತ ತುಂಬ ಜನ ಹೇಳ್ತಿರ್ತಾರೆ. ವಾರಕ್ಕೊಂದ್ಸಲಿ ಸ್ನಾನ ಮಾಡ್ತಾರೆ, ವಾರಕ್ಕೊಂದ್ಸಲಿ ಎಣ್ಣೆನ ಹಚ್ತಾರೆ, ಇನ್ನೆಲ್ಲಿ ಕೂದಲು ಬೆಳೆಯುತ್ತೆ? ಚೆನ್ನಾಗಿ ನಾವು ಸ್ಕಾಲ್ಫು ರೂಟ್ಸಿಂದನೂ ಕೂಡ ಚೆನ್ನಾಗಿ ಎಣ್ಣೆ ಮಸಾಜ್ ಮಾಡಿ ಕೂದಲಿಗೆ ನೈಟು ಬೆಳಗ್ಗೆ ಎದ್ದು ಸ್ನಾನ ಮಾಡೋರಾದರೆ ನೈಟೇನೆ ಈ ರೀತಿ ಎಣ್ಣೆನ ಹಚ್ಕೊಬಿಟ್ರೆ ಚೆನ್ನಾಗಿರುತ್ತೆ. ಅಂದರೆ ನೈಟೆಲ್ಲ ಫುಲ್ಲು ಚೆನ್ನಾಗಿ ಎಣ್ಣೆ ಎಲ್ಲ ನೆಂದಿರುತ್ತೆ, ಬೆಳಿಗ್ಗೆ ಸ್ನಾನ ಮಾಡಿದ್ರೆ ಒಂಥರ ಫ್ರೆಶ್ ಅನಿಸುತ್ತೆ, ಬೆಳಗ್ಗೆನೇ ಖುಷಿ ಅನಿಸುತ್ತೆ. ಅದನ್ನು ಬಿಟ್ಟು ಈ ರೀತಿ ಮಾಡಿಕೊಂಡ್ರೆ ಕೂದಲು ಚೆನ್ನಾಗೂ ಕೂಡ ಬೆಳೆಯುತ್ತೆ, ಒಂಥರ ಚೆನ್ನಾಗೂ ಕೇರ್ ಮಾಡ್ತಿದ್ದೀವಿ ಅನ್ನೋ ಖುಷಿನೂ ಇರುತ್ತೆ. ಅದನ್ನು ಬಿಟ್ಟು ನಾವು ವಾರಂಗೊಂದ್ಸಲ ಸ್ನಾನ ಮಾಡಿಕೊಂಡು ಎಣ್ಣೆನೇ ಹಾಗೆ ಬರೀ ಕೂದಲಿಗೆ ಸ್ನಾನ ಮಾಡಿದ್ರೆ ಕೂದಲೆಲ್ಲಿ ಬೆಳೆಯುತ್ತೆ ಅಲ್ವಾ? ಫಸ್ಟು ಕೂದಲು ಬೆಳಿಬೇಕು ಅಂತ ಅಂದರೆ ನಾವು ಆದಷ್ಟು ಕೂದಲಿಗೆ ಎಣ್ಣೆ ಹಚ್ಚೋದನ್ನು ಬಿಡಬಾರ್ದು. ನಾವು ಯಾವಾಗ ಎಣ್ಣೆ ಹಚ್ಚೋದನ್ನು ಬಿಡ್ತೀವಿ ಆವಾಗ ನಮ್ಮ ಕೂದಲು ಉದುರೋದಾಗಿರ್ಬೋದು, ಮತ್ತು ಡ್ಯಾಮೇಜ್ ಆಗೋದಾಗಿರ್ಬೋದು, ಡ್ಯಾಂಡ್ರಫ್ ಬರೋದಾಗಿರ್ಬೋದು, ಈ ರೀತಿ ಎಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ನಾನು ಕೂಡ ಈ ರೀತಿ ಮಿಸ್ಟೇಕ್ನ ಮಾಡಿಕೊಂಡು ನನ್ನ ಕೂದಲು ತುಂಬಾ ಚೆನ್ನಾಗಿತ್ತು. ಬಟ್ ಈಗ
ಈಗ ಬುದ್ಧಿ ಬತ್ತು ಅಂದಮೇಲೆ ಚೇಂಜ್ ಆಗಿದ್ದೀನಿ ಅಂದಮೇಲೆ ನಾನು ಕೂದಲು ತುಂಬ ಚೆನ್ನಾಗಿ ಕೇರ್ ಮಾಡ್ಕೋತಾ ಇದ್ದೀನಿ. ಅಂದರೆ ಆಲ್ಮೋಸ್ಟ್ ಹೆಣ್ಮಕ್ಳು ಏನು ಗೊತ್ತಾ, ಇವಾಗ ಬಾಣತನ ಮುಗಿಸ್ಕೊಂಡು ಬತ್ತು ಅಂದರೆ ತುಂಬಾ ಮಕ್ಕಳು ಕಡೆಗೆ ಜಾಸ್ತಿ ಗಮನ ಕೊಡೋದಾಗಿರ್ಬೋದು, ಹಸ್ಬೆಂಡ್ ನೋಡ್ಕೊಳ್ಳೋದಾಗಿರ್ಬೋದು, ಈ ರೀತಿ ಎಲ್ಲ ಮೈಂಡ್ ಡೈವರ್ಟ್ ಆಗಿಬಿಡುತ್ತೆ. ಅಂದರೆ ನಮ್ಮ ಕೇರ್ ಬಗ್ಗೆ ನಾವು ಅಷ್ಟು ಕೇರ್ ಮಾಡೋದಿಲ್ಲ. ನಾವು ಕೂಡ ಅದೇ ರೀತಿ ಮಿಸ್ಟೇಕ್ನ ನಾನು ಮಾಡ್ಕೊಂಡಿದ್ದು. ಬಟ್ ಇದ್ರ ಮಧ್ಯೆ ಏನು ಅಂದರೆ ನಮ್ಮ ಕೇರು ತುಂಬಾ ಇಂಪಾರ್ಟೆಂಟು. ನಾವು ಯಾವಾಗ ಒಂದು ಚೆನ್ನಾಗಿ ರೆಡಿಯಾಗಿ ಒಂದು ಚೆನ್ನಾಗಿ ಬಟ್ಟೆ ಹಾಕ್ಕೊಂಡು ನೀಟಾಗಿ ರೆಡಿಯಾಗಿದ್ದೀವಿ ಅಂದರೆ ನಮ್ಮ ಮನಸ್ಸಿಗೆ ಎಷ್ಟು ಖುಷಿ ಅನಿಸುತ್ತೆ ಗೊತ್ತಾ. ಒಂದು ಮುಖ ತೊಳ್ಕೊಬಿಟ್ರಂತೂ ಬೆಳಗ್ಗೆ ಎದ್ದ ತಕ್ಷಣ ಫ್ರೆಶ್ ಅನಿಸುತ್ತೆ, ನಿದ್ದೆ ಬರೋದಿಲ್ಲ, ಅಷ್ಟು ನಮಗೆ ಸೋಂಬೇರಿ ಅಂತ ಅನ್ಸೋದಿಲ್ಲ. ಒಂದು ಕಾನ್ಫಿಡೆನ್ಸ್ ಅನ್ನೋದು ಬರುತ್ತೆ. ನಾವು ಚೆನ್ನಾಗಿ ರೆಡಿಯಾಗಿದ್ದೀವಿ, ಒಂದು ಸ್ಟೈಲಿಶ್ ಆಗಿದ್ದೀವಿ ಅಂತ ಅಂದರೆ ನಮಗೆ ಬೇರೆಯವ್ರ ಜೊತೆ ಮಾತಾಡಬೇಕು ಅಂತಂದರೆ ಒಂದು ಕಂಫರ್ಟಬಲ್ ಫೀಲ್ ಬರುತ್ತೆ. ನಾವು ಚೆನ್ನಾಗಿ ಮಾತಾಡ್ತೀವಿ ಅನ್ನೋ ಖುಷಿ ಅನಿಸುತ್ತೆ. ಅದೇ ನಾವು ಹೆಂಗೆಂಗೋ ಮುಖನೇ ತೊಳಿದೇನೆ, ತಲೆನೇ ಬಾಚ್ದೆ, ಒಂದು ಬಟ್ಟೆನೂ ಸರಿಯಾಗಿ ಹಾಕ್ಕೊಳ್ದೆ ಹೆಂಗೆಂಗೋ ಇದ್ದರೆ ನಮಗೆ ಒಂಥರ ಅಯ್ಯೋ ನೋಡಿದವ್ರು ಏನು ಅನ್ಕೊಬಿಡ್ತಾರಪ್ಪ ಅಂತ ಅವ್ರ ಮುಂದೆ ಮಾತಾಡೋಕ್ಕೂ ಕೂಡ ಒಂಥರ ಮುಜುಗರ ಅನಿಸ್ತಿರುತ್ತೆ. ಈ ರೀತಿ ಮಾಡೋದಕ್ಕೆ ಹೋಗಲೇಬಾರ್ದು. ಫಸ್ಟು ಏನು ಅಂತಂದರೆ ಒಂದು ಚೆನ್ನಾಗಿ ಪ್ರೆಸೆಂಟಬಲ್ ಆಗಿ ರೆಡಿ ಆಗೋದು ತುಂಬಾ ಇಂಪಾರ್ಟೆಂಟು. ಹೌಸ್ ವೈಫ್ಗಳು ಈ ರೀತಿ ಮಿಸ್ಟೇಕ್ನ ಮಾಡ್ತಿದ್ರೆ ನಿಜವಾಗ್ಲೂ ಮಾಡಬೇಡಿ. ನಮ್ಮ ಹೆಲ್ತು ಕೂಡ ನಮಗೆ ತುಂಬಾ ಇಂಪಾರ್ಟೆಂಟು. ಈ ರೀತಿ ಒಂದು ಕೇರ್ನ ತಗೊಂಡ್ರೆ ತುಂಬಾ ಒಳ್ಳೆಯದು. ಆಮೇಲೆ ಏನು ಗೊತ್ತಾ, ತುಂಬ ಜನ ನೋಡ್ತಿರ್ತೀವಿ ಡೈಲಿ ಹೆಂಗೆಂಗೋ ಇರ್ತಾರೆ, ಹೆಂಗೆಂಗೋ ನೀಟಾಗಿ ಒಂದು ಮುಖ ತೊಳೆದಾನೆ ಹೆಂಗೆಂಗೋ ರೆಡಿಯಾಗಿರ್ತಾರೆ. ಬಟ್ ಹಬ್ಬಗಳ ಟೈಮ್ ಬಂದಾಗ ತುಂಬ ಚೆನ್ನಾಗಿರ್ತಾರೆ. ಅಲ್ಲ, ನಮಗೆ ನಮ್ಮ ಕೇರ್ನ ಮಾಡ್ಕೊಳ್ದೆ ಹೆಂಗೆಂಗೋ ಇದ್ಬಿಟ್ಟು ಡೈಲಿ ಡೇಸಲ್ಲಿ ಹಬ್ಬಗಳ ಟೈಮಲ್ಲಿ ಯಾಕೆ ರೆಡಿ ಆಗಬೇಕು ಅಲ್ವಾ? ಬೇರೆಯವ್ರು ನೋಡಲಿ ಅಂತಲೇ ತಾನೇ ಎಲ್ಲರೂ ಬಂದಿರ್ತಾರೆ, ರಿಲೇಷನ್ಸ್ ಬಂದಿರ್ತಾರೆ, ಯಾರಾದರೂ ನೋಡಿದ್ರೆ ಏನಾದರೂ ಅನ್ಕೋತಾರೆ ಅನ್ನೋ ಮೈಂಡ್ಸೆಟ್ಟಿಂದ ರೆಡಿ ಆಗ್ತಿರ್ತಾರೆ. ತುಂಬ ಜನ ಈ ರೀತಿ ಮಾಡ್ತಿರ್ತಾರೆ. ಅದನ್ನು ಬಿಟ್ಟು ಹಬ್ಬಗಳ ಟೈಮಲ್ಲೂ ರೆಡಿಯಾಗಬಾರ್ದು ಅಂತ ಯಾರು ಹೇಳಲ್ಲ. ನಮಗೆ ಫಸ್ಟು ಒಂಥರ ಖುಷಿ ಕೊಡೋದೇನು ಗೊತ್ತಾ, ಡೈಲಿ ಡೇಸಲ್ಲೂ ಕೂಡ ತುಂಬಾ ಚೆನ್ನಾಗಿ ರೆಡಿ ಆಗೋದು ತುಂಬಾ ಇಂಪಾರ್ಟೆಂಟು. ತುಂಬಾ ಖುಷಿ ಅನಿಸುತ್ತೆ ಮನಸ್ಸಿಗೆ, ಸಖತ್ತು ಒಂಥರ ಏನೋ ಒಂಥರ ನೆಮ್ಮದಿ ಅನಿಸುತ್ತೆ. ಒಂದು ಮುಖ ತೊಳ್ಕೊಂಡು ನೀಟಾಗಿ ಒಂದು ಕ್ರೀಮ್ನ ಹಚ್ಕೊಂಡ್ರಂತೂ ಕನ್ನಡಿ ಮುಂದೆ ನಿಂತ್ಕೊಳ್ಳಿ, ಅದರಲ್ಲೂ ಹೆಣ್ಮಕ್ಳಂತೂ ಎಷ್ಟು ಖುಷಿ ಅನಿಸುತ್ತೆ ಅಂದರೆ ಒಂಥರ ಲೇಝಿ ಅನ್ನೋದು ಬರೋದಿಲ್ಲ. ಒಂಥರ ಚೆನ್ನಾಗಿ ಆ್ಯಕ್ಟಿವ್ ಆಗಿ ಇರ್ಬೋದು ನಾವು ಅಂತ ಒಂಥರ ಖುಷಿ ಅನಿಸುತ್ತೆ. ಒಂದು ಕಾನ್ಫಿಡೆನ್ಸ್ ಅನ್ನೋದು ಕೂಡ ಹೆಣ್ಮಕ್ಳಲ್ಲಿ ಬರುತ್ತೆ. ಈ ರೀತಿ ಅಂತೂ ಮಿಸ್ಟೇಕನ್ನು ಯಾರಾದರೂ ಮಾಡ್ತಿದ್ರೆ, ಒಂದು ನಾವು ಹೌಸ್ ವೈಫ್ ಆಗಿದ್ದೀವಿ ಬಿಡು, ನಾವು ಯಾವಾಗಾದರೂ ರೆಡಿ ಆಗೋಣ, ಯಾವಾಗಾದರೂ ಒಂದು ಸ್ಟೈಲಿಶಾಗಿ ಯಾಕಿರ್ಬೇಕು ನಾವು, ಇವಾಗ ಯಾರು ನೋಡಬೇಕು ಆ ರೀತಿ ಮೈಂಡ್ಸೆಟ್ಟಲ್ಲಿ ಯೋಚನೆ ಮಾಡ್ತಿದ್ರೆ ಮೊದಲು ಆ ರೀತಿ ಮೈಂಡ್ಸೆಟ್ನ ತೆಗೆದು ಬಿಡಿ. ಆ ರೀತಿ ಯೋಚನೆನ ಮಾಡೋದಕ್ಕೆ ಹೋಗ್ಬಿಡಿ. ನಮಗೋಸ್ಕರ ನಾವು ರೆಡಿ ಆಗೋಣ ಅಂತ ರೆಡಿಯಾಗಿ